ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ ನಾಳೆ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಲಿಕ್ಕಿದೆ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ನಾಳೆ ಪ್ರತಿಭಟನಾ ಸ್ಥಳಕ್ಕೆ ಹೋಗುತ್ತೆ. ಅಲ್ಲಿ ಪ್ರತಿಭಟನಾಕಾರರ ಜೊತೆಗೆ ಮಾತಾಡ್ತಾರೆ. ಹಾಗೆ ತಮ್ಮ ಬೆಂಬಲವನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಘೋಷಿಸಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕೆಂಪಯ್ಯನಪಾಳ್ಯ, ಹೊಸೂರು, ಅರಳಾಳು ಸಂದ್ರ, ಬನ್ನಿಗಿರಿ ಗ್ರಾಮಗಳಿಗೆ ನಿಯೋಗ ಭೇಟಿ ನೀಡುತ್ತೆ. ಅಲ್ಲಿ ರೈತರು ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಸೊ ಏನಕ್ಕೋಸ್ಕರ ಈ ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಯಾಕೆ ಇದನ್ನು ಭೂಮಿ ಕೊಡ್ತೀವಿ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆನೂ ಕೂಡ ಬಿಜೆಪಿಯ ನಿಯೋಗ ಪರಿಶೀಲನೆಯನ್ನು ನಡೆಸಲಿಕ್ಕಿದೆ. ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ನೂರಾರು ಸಂಖ್ಯೆಯಲ್ಲಿ ರೈತರು, ರೈತ ಮಹಿಳೆಯರು ಕೂಡ ಅಲ್ಲಿ ಜಮಾವಣೆ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾವಾಗಲಿಂದ ಈ ಬಿಡದಿ ಟೌನ್ಶಿಪ್ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಘೋಷಣೆ ಆಯಿತು, ಆಗಲಿಂದಲೂ ಕೂಡ ಕೆಲ ರೈತರು ಪ್ರತಿಭಟನೆಯನ್ನು ಮಾಡ್ತಾನೆ ಇದ್ದಾರೆ. ನಾವು ಕೊಡಲ್ಲ ಭೂಮಿಯನ್ನು, ಯಾಕಂದರೆ ಫಲವದ್ಭರಿತಾದಂಥ ಭೂಮಿ, ಸಂಪದ್ಭರಿತವಾದಂಥ ಭೂಮಿ ನಮ್ಮದು, ನಾವು ಉಳಿಮೆ ಮಾಡಿಕೊಂಡೇ ಇಲ್ಲಿ ಜೀವನ ಮಾಡ್ತೀವಿ, ನಮಗೆ ಬೇಡ ಈ ಬಿಡದಿ ಟೌನ್ಶಿಪ್ ಅನ್ನುವಂಥದ್ರ ಬಗ್ಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ಇಲ್ಲ ನಾವು ಅದಕ್ಕೆ ಕೊಡ್ತೀವಿ, ಬೆಂಬಲ ಕೊಡ್ತೀವಿ ಅನ್ನುವಂಥ ರೈತರು ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ. ನಾವು ಪ್ರತಿನಿಧಿ ಕಿರಣ್ ಹನ್ನೆಡಕ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಕಿರಣ್, ಈಗ ಪ್ರತಿಭಟನೆ ನಡೀತಾ ಇರುವಂಥ ಸ್ಥಳಕ್ಕೆ ನಾಳೆ ಬಿಜೆಪಿ ನಿಯೋಗ ಏನು ಭೇಟಿ ಕೊಡ್ತಾ ಇದೆ, ನಾಳೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅಂದರೆ ಏನೇನಿರುತ್ತೆ ನಾಳಿನ ಒಂದು ಕಾರ್ಯಚಟುವಟಿಕೆ ಅವ್ರದ್ದು, ಹೋಗಿ ಅಲ್ಲಿ ಭೇಟಿ ಮಾಡುವಂಥದ್ದು, ಅದಕ್ಕೊಂದು ರಿಪೋರ್ಟ್ ಏನಾದರೂ ರೆಡಿ ಮಾಡ್ತಾರಾ, ನೆಕ್ಸ್ಟ್ ಅದನ್ನು ಸರ್ಕಾರಕ್ಕೆ ಕೊಡ್ತಾರಾ, ಅಥವಾ ಹೇಗೆ ಪ್ಲಾನಿಂಗ್ಸ್ ಎಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ ಈಗ ಕಿರಣ್? ರೆಹಮಾನ್, ಸದ್ಯಕ್ಕೆ ಬಿಜೆಪಿ ನಿಯೋಗ ನಾಳೆ ಸ್ಥಳಕ್ಕೆ ಭೇಟಿ ನೀಡುವಂಥ ಕಾರ್ಯಕ್ರಮವನ್ನು ಅಷ್ಟೇ ಹಮ್ಮಿಕೊಂಡಿದೆ. 4 ಗ್ರಾಮಗಳಿಗೆ ಭೇಟಿ ನೀಡುವುದಾಗಿ ಈಗ ಬಿಜೆಪಿ ಹೇಳ್ಕೊಂಡಿದೆ. ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಬನ್ನಿಗುಪ್ಪೆ ಮತ್ತು ಹೊಸೂರು, ಈ 4 ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ರೈತರನ್ನ ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ಸದ್ಯಕ್ಕೆ ಬಿಜೆಪಿ ಹಮ್ಮಿಕೊಂಡಿದೆ. ಆರಂಭದಲ್ಲಿ ಬಿಡದಿ ವಿವಾದಿತ ಟೌನ್ಶಿಪ್ ವಿವಾದದ ಸ್ವರೂಪ ಪಡಿತಾ ಇದ್ದಂತೆ ಬಿಜೆಪಿ ಒಂದಷ್ಟು ಬೆಂಬಲವನ್ನು ಕೊಟ್ಟಿತ್ತು. ಆ ನಿಟ್ಟಿನಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ರೈತರ ಜೊತೆ ಮಾತುಕತೆಯನ್ನು ಮಾಡಿ ಪತ್ರವನ್ನು ಬರೆದು ಒಂದಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದರು. ಆ ನಂತರದಲ್ಲಿ ಬಿಜೆಪಿಯ ನಿಲುವು ಒಂದಷ್ಟು ತಟಸ್ಥವಾಗಿತ್ತು ಆ ವಿಚಾರ. ಆನಂತರ ಜೆಡಿಎಸ್ ತನ್ನ ಒಂದು ಬೆಂಬಲವನ್ನ ಈ ವಿವಾದಿತ ಟೌನ್ಶಿಪ್ ವಿಚಾರದಲ್ಲಿ ಘೋಷಣೆ ಮಾಡಿದ ಬಳಿಕ ಸ್ವತಃ ಜೆಡಿಎಸ್ನ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟಂತ ನಂತರ ಈಗ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಹೀಗಾಗಿ ನಾಳೆ ಬಿಜೆಪಿಯ ನಿಯೋಗ 4 ನಾಯಕರ ನಿಯೋಗ ನಾಳೆ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾ ಇದೆ. 4 ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟು ರೈತರ ಜೊತೆ ಮಾತುಕತೆಯನ್ನು ಮಾಡೋದಾಗಿ ಈಗ ಹೇಳ್ಕೊಂಡಿದೆ. ಈಗಿನ ಬಿಜೆಪಿಯ ವೇಳಾಪಟ್ಟಿಯ ಪ್ರಕಾರವಾಗಿ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಡುವಂತದ್ದು, ರೈತರನ್ನ ಭೇಟಿ ಮಾಡುವಂತಹ ಕಾರ್ಯಕ್ರಮಗಳು ಮಾತ್ರ ನಿಗದಿಯಾಗಿದೆ. ಆನಂತರದಲ್ಲಿ ಅಲ್ಲಿ ಬಹುತೇಕ ಸುದ್ದಿಗೋಷ್ಠಿ ನಡೆಸಬಹುದು ಅಥವಾ ರೈತರ ಜೊತೆ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಆದರೆ ಸರ್ಕಾರವನ್ನ ಭೇಟಿ ಮಾಡುವಂತ, ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಕೆ ಮಾಡುವಂತ ಅಥವಾ ಆ ವಿಚಾರದಲ್ಲಿ ವಿವಾದಿತ ಟೌನ್ಶಿಪ್ ವಿಚಾರದಲ್ಲಿ ಬಿಜೆಪಿ ತನ್ನ ನಿಲುವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ಮಾಡುವಂತ ಈ ರೀತಿಯಂತೆ ಯಾವುದೇ ನಿರ್ಧಾರವನ್ನ ಇನ್ನೂ ಕೂಡ ಬಿಜೆಪಿ ಘೋಷಣೆಯನ್ನು ಮಾಡಿಲ್ಲ. ಸದ್ಯಕ್ಕೆ ಸ್ಥಳಕ್ಕೆ ಭೇಟಿ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಮಾತ್ರ ಬಿಜೆಪಿ ಘೋಷಣೆಯನ್ನು ಮಾಡಿದೆ. ಬಹುತೇಕ ನಾಳೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರೈತರ ಜೊತೆ ಮಾತುಕತೆ ಮಾಡಿದ ಬಳಿಕ ಮುಂದಿನ ತನ್ನ ನಿರ್ಧಾರವನ್ನ ಬಿಜೆಪಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿವೆ. ಒಂದು ಹಂತದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷಗಳಾಗಿದ್ರು ಕೂಡ ವಿವಾದಿತ ಟೌನ್ಶಿಪ್ ವಿಚಾರದಲ್ಲಿ ಪ್ರತ್ಯೇಕವಾಗಿಯೇ ಇದ್ದಾವೆ ಹೋರಾಟದ ವಿಚಾರದಲ್ಲಿ ಅನ್ನುವಂಥ ಒಂದು ಅಂಶ, ಒಂದು ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿತ್ತು. ಇದೀಗ ಜೆಡಿಎಸ್ ಹೋರಾಟವನ್ನ ಮೊನ್ನೆಯಿಂದಲೇ ಆರಂಭ ಮಾಡಿದೆ. ಈಗ ನಾಳೆ ಬಿಜೆಪಿ ಹೋರಾಟಕ್ಕೆ ಇಳಿತಾ ಇದೆ. ಹೀಗಾಗಿ ಬಹುತೇಕ ಜೂನ್ 21ರಂದು ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಆ ಭಾಗದಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆ ನಡೀತಿದೆ ಆ ಭಾಗದಲ್ಲಿ ಪಾದಯಾತ್ರೆಗಳಿಗೆ ಕೂಡ ಜೆಡಿಎಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆ ಹಿನ್ನೆಲೆ ಈಗ ಬಿಜೆಪಿ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ತನ್ನ ಒಂದು ಬೆಂಬಲವನ್ನು ಕೂಡ ರೈತರಿಗೆ ಕೊಡುವಂತಹ ತೀರ್ಮಾನವನ್ನ ಮಾಡಿಕೊಂಡಿದೆ. ಸದ್ಯದ ಪ್ರಕಾರ ಸ್ಥಳಕ್ಕೆ 4 ನಾಯಕರು, ಆರ್ ಅಶೋಕ್ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದ್ ನಾರಾಯಣಸ್ವಾಮಿ, ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥಣ್ಣ ಮತ್ತು ಸುರೇಶ್ ಕುಮಾರ್, ಈ 4 ನಾಯಕರು ಮಾತ್ರ ನಾಳೆ ಸ್ಥಳಕ್ಕೆ ಭೇಟಿ ನೀಡುವಂತಹ ಕಾರ್ಯಕ್ರಮ ನಿಗದಿಯಾಗಿದೆ. ರೆಹಮಾನ್. ರೈಟ್, ಥ್ಯಾಂಕ್ ಯು ಕಿರಣ್.